ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 252ನೆಯ ಭಾಗ. ಪಶ್ಚಿಮದಲ್ಲಿ ಭಾಸ್ಕರ ದೇವಿಯನ್ನು ಪ್ರತಿಷ್ಠಾಪಿಸಿದನು. ಅವಳ ಆವೇಶದಿಂದಲೇ ಸೂರ್ಯನು ಪ್ರಕಾಶಿಸುತ್ತಿರುವುದು, ನಕ್ಷತ್ರಗಳು ಮಿನುಗುಟ್ಟುತ್ತಿರುವುದು. ಬ್ರಹ್ಮಾಂಡದ ಕಟಾಹದಲ್ಲಿದ್ದ ಈ ದೇವಿಯನ್ನು ಪೂಜಿಸಿ ಪ್ರಸನ್ನಗೊಳಿಸಿ ಅವಳ ಕೋಟಿ ಪರಿಚಾರಿಕೆಯೊಂದಿಗೆ ಇಲ್ಲಿ ಕರೆತಂದು ಪಶ್ಚಿಮದಲ್ಲಿ ಪ್ರತಿಷ್ಠಾಪಿಸಿದನು. ಅವಳು ಪಶ್ಚಿಮ ದಿಕ್ಕನ್ನು ರಕ್ಷಿಸುತ್ತಿರುವಳು. ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರೆಂಬ ಬ್ರಹ್ಮ ಮಾನಸ ಪುತ್ರರಿಗೆ ಯೋಗಸಿದ್ಧಿಯನ್ನು ಅನುಗ್ರಹಿಸಿದ ಮೂಲ ಪ್ರಕೃತಿಯ ದೇಹದಿಂದ ಉದ್ಭವಿಸದವಳಾದ ಯೋಗನಂದಿನಿ ಎಂಬ ದೇವಿಯನ್ನು ಪ್ರಾರ್ಥಿಸಿ ಕರೆತಂದು ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಿರುವೆನು. ಯೋಗನಂದಿನಿಯು ಅನೇಕ ಯೋಗಿನಿಯರೊಂದಿಗೆ ಉತ್ತರ ದಿಕ್ಕನ್ನು ಕಾಪಾಡುತ್ತಿರುವಳು. ಹೀಗೆ 4 ದಿಕ್ಕುಗಳಲ್ಲಿ 4 ದೇವಿಯರನ್ನು ನೆಲೆಗೊಳಿಸಿ ನವದುರ್ಗಿಯರನ್ನೂ ಕರೆತಂದು ಸ್ಥಾಪಿಸಿದ್ದೇನೆ. ನವದುರ್ಗಿಯರಲ್ಲಿ ಮೊದಲನೆಯವಳು ತ್ರಿಪುರಾಂಬ. ಮಹಾದೇವನಲ್ಲಿ ಆವೇಶಗೊಂಡು ತ್ರಿಪುರ ಸಂಹಾರಕ್ಕೆ ಕಾರಣವಾದ ದೇವಿಗೆ ಈಶ್ವರನೇ ತ್ರಿಪುರಾಂಬ ಎಂಬ ಹೆಸರನ್ನಿಟ್ಟಿದ್ದನು. ಅವಳನ್ನು ಮಹೇಂದ್ರ ಪರ್ವತದಿಂದ ಸ್ತೋತ್ರ ಮಾಡಿ ಪ್ರಸನ್ನಗೊಳಿಸಿ ಕರೆತಂದು ಸ್ಥಾಪಿಸಿದನು. ಎರಡನೆಯವಳು ಅನಾದಿಯೂ ಮಹಾಶಕ್ತಿವತಿಯೂ ಮಹಾವಿಷ್ಣುವಿನಲ್ಲಿ ಆವೇಶ ಹೊಂದಿ ವರಾಹಾವತಾರದಿಂದ ಪೃಥ್ವಿಯ ಉದ್ಧಾರಕ್ಕೆ ಕಾರಣವಾದ ಕೋಲಾಂಬೆ. ಕೋಲಾಂಬೆಯನ್ನು ವರಾಹಗಿರಿಯಿಂದ ಕರೆತಂದಾಗ ದೇವಿಯು ನಾರದನೆ, ನಾನು ಬೇಡಿದವರಿಗೆ ಅಭೀಷ್ಟಗಳನ್ನು ಕೊಡಬೇಕಾದರೆ ನಾನು ನಿಂತಿರುವ ಈ ಸ್ಥಳದಲ್ಲಿ ದುರ್ಗಿಯಿಂದ ಅಭಿರಕ್ಷಿತವಾದ ಒಂದು ಕೂಪವೂ ಇರಬೇಕು. ಕೂಪವಿಲ್ಲದೆ ನನಗೆ ನೆಲೆಸಲು ಅಪೇಕ್ಷೆ ಉಂಟಾಗುವುದಿಲ್ಲ. ಆದುದರಿಂದ ನೀನೇ ಇಲ್ಲೊಂದು ಬಾವಿಯನ್ನು ನಿರ್ಮಾಣ ಮಾಡು ಎಂದುದರಿಂದ ನಾನು ಮಂತ್ರಿಸಿದ ದರ್ಭೆಯಿಂದ ಭೂಮಿಯನ್ನು ಅಗೆದು ಕೂಪವನ್ನು ನಿರ್ಮಿಸಿ ಅದರ ಜಲದಿಂದ ಸ್ನಾನ ಮಾಡಿ ಕೋಲಾಂಬೆಯನ್ನು ಪೂಜಿಸಿ ಸ್ಥಾಪಿಸಿದನು. ನಾನು ತೋಡಿದ ಬಾವಿಯಲ್ಲಿ ರುದ್ರಾಣಿಯು ಸ್ವ ಇಚ್ಛೆಯಿಂದ ಸನ್ನಿಹಿತಳಾದಳು. ಕೋಲಾಂಬೆಯು ನನಗೆ, ನಾರದನೆ, ನಾನು ಇಲ್ಲಿ ಯಾವಾಗಲೂ ನೆಲೆಸಿರುವೆನು. ಯಾರು ರುದ್ರಾಣಿ ಕೂಪದಲ್ಲಿ ಮಾಘ ಮಾಸದ ಅಷ್ಟಮಿಯ ದಿನ ಸ್ನಾನ ಮಾಡಿ ನನ್ನನ್ನು ಪೂಜಿಸುವರೋ ಅವರ ಪಾಪಗಳನ್ನು ನಾಶ ಮಾಡಿ ಮೋಕ್ಷವನ್ನು ಕೊಡುತ್ತೇನೆ. ಹೀಗೆಂದು ಅಭಯವಿತ್ತಳು. ಪ್ರಯಾಗ ಮತ್ತು ಗಯಾ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಮಾಡುವುದಕ್ಕಿಂತಲೂ ಅಧಿಕ ಫಲವನ್ನು ಕೊಡುತ್ತೇನೆ. ನಿನ್ನ ಕೋರಿಕೆಯಂತೆ ಇಲ್ಲಿ ನೆಲೆಸಿರುತ್ತೇನೆ. ಯಾವ ಭಕ್ತರು ಕುಮಾರೇಶ್ವರನನ್ನು ಪೂಜಿಸಿ ನಂತರ ನನ್ನನ್ನು ಅರ್ಚಿಸುವರೋ ಅವರಿಗೆ ಸಕಲಾಭೀಷ್ಟಗಳನ್ನು ಕೊಡುವೆನು ಎಂದು ಹೇಳಿದಳು. ಮೇರು ಪರ್ವತದ ವನದಲ್ಲಿರುವ ಸಕಲ ತೀರ್ಥಮಯವಾದ ರುದ್ರಾಣಿಯ ಕೂಪವೇ ಇಲ್ಲಿರುವುದು. ಅದೇ ದಿಕ್ಕಿನಲ್ಲಿ ನವದುರ್ಗಿಯರಲ್ಲಿ 3ನೇಯವಳಾದ ಕಪಾಲೇಶ್ವರಿಯನ್ನು ಸ್ಥಾಪಿಸಿದನು. ಹೀಗೆ ನವದುರ್ಗಿಯರಲ್ಲಿ ಪೂರ್ವ ದಿಕ್ಕಿನಲ್ಲಿ ತ್ರಿಪುರಾಂಬ, ಕೋಲಾಂಬ, ಕಪಾಲೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಪಶ್ಚಿಮ ದಿಕ್ಕಿನಲ್ಲಿ ಮಹಾಫಲದಾಯಕಿಯರಾದ 3 ದುರ್ಗಿಯರನ್ನು ಪ್ರತಿಷ್ಠಾಪಿಸಲು ಮುಂದಾದನು. ಸಮಸ್ತ ಬ್ರಹ್ಮಾಂಡವನ್ನು ಪಾಲಿಸುತ್ತಿರುವ ಸುವರ್ಣಾಕ್ಷಿ ಎಂಬ ದೇವಿಯನ್ನು ಆರಾಧಿಸಿ ಇಲ್ಲಿ ಕರೆತಂದು ಸ್ಥಾಪಿಸಿದನು. ನಂತರ ರಸಾತಳದ ಅಧೋಭಾಗದಲ್ಲಿದ್ದ ಚರ್ಚಿತೆ ಎಂಬ ಮಹಾದುರ್ಗಿಯನ್ನು ಪ್ರಾರ್ಥಿಸಿ ಇಲ್ಲಿ ಪ್ರತಿಷ್ಠಾಪಿಸಿದನು. ಈ ಮಹಾದುರ್ಗಿ ಚರ್ಚಿತಳೇ ಮುಂದೆ ಕಲಿಯುಗದಲ್ಲಿ ಚೋರರಿಂದ ಬಂಧನಕ್ಕೊಳಗಾದ ವೀರಾಗ್ರಣಿ ಶೂದ್ರಕನನ್ನು ತನ್ನ ಶಕ್ತಿಯಿಂದ ಬಿಡಿಸುವಳು. ನಂತರ ಶೂದ್ರಕನು ದುರ್ಗಿಯನ್ನು ಆರಾಧಿಸಿ ಅವಳ ಕೃಪೆಯಿಂದ ಮಹಾಪರಾಕ್ರಮಿಯಾಗಿ ಕಾಲಸೇನ ಮೊದಲಾದ ಶತ್ರುಗಳನ್ನು ಸಂಹರಿಸುವನು. 3ನೇಯ ದುರ್ಗಿಯಾದ ತ್ರೈಲೋಕ್ಯ ವಿಜಯ ಎಂಬ ಚಂದ್ರಲೋಕದಲ್ಲಿದ್ದ ದುರ್ಗಿಯನ್ನು ಪೂಜಿಸಿ ಕರೆತಂದು ಇಲ್ಲಿ ನೆಲೆಗೊಳಿಸಿದನು. ಹೀಗೆ ಪಶ್ಚಿಮದಲ್ಲಿ 3 ದುರ್ಗಿಯರನ್ನು ಸ್ಥಾಪಿಸಿ ಉತ್ತರ ದಿಕ್ಕಿನಲ್ಲಿ 3 ದುರ್ಗಿಯರನ್ನು ಸ್ಥಾಪಿಸಲು ನಿರ್ಧರಿಸಿದನು. ಬಂಧುಗಳೇ, ಶ್ರೀ ನಾರದರ ಮಾತುಗಳನ್ನು ಮುಂದಿನ ಭಾಗದಲ್ಲಿ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ನಮಸ್ಕಾರ.